ಸೊ ಇವತ್ತು ಮ್ಯಾಥ್ಸದ ಈ ಪ್ರಾಬ್ಲಮ್ ಇರೋದ ಕ್ಲಾಸ್ 10th ಈ ಪ್ರಾಬ್ಲಮ್ ಒಂದು ಸ್ವಲ್ಪ ಮಂದಿಗೆ ಭಾಳ ಪ್ರಾಬ್ಲಮ್ ಆಗತ್ತಿರ್ತೈತಿ. ಈ ಪ್ರಾಬ್ಲಮ್ ಅವ್ರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗತ್ತಿರ್ತೈತಿ. ಸೊ ಇದನ್ನು ಇವತ್ತು ಫುಲ್ ಈಸಿಯಾಗಿ, ಇದೇನು ಭಾಳ ಇಲ್ಲ, ಚಿಲ್ಲರ್ ಐತಿ. ಸೊ ಭಾಳ ಈಸಿಯಾಗಿ ನಿಮ್ಗೆ ತಿಳಿಸತ್ತನು ಎಟ್ ಈಸಿಯಾಗಿ ಬರಿಬೋದು, ಈಸಿಯಾಗಿ ಹೆಂಗೆ ಬರಿಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಕೇಳಿರಿ. ಫಸ್ಟ್ಗೆ ಇಲ್ಲಿ ಸೊಲ್ಯೂಷನ್ ಅಂತ ಬರ್ಕೊಂಡು, ಸೊ ಇಲ್ಲಿ ಏನು ಮಾಡೋದು ಅಂತಂದರೆ ಇದೊಂದು ಸೆಂಟೆನ್ಸ್ ಇರ್ತೈತಿ. ಏನಪ್ಪ ಅಂತಂದರೆ ಅಸ್ಯೂಮ್ ಮಾಡ್ಕೋಬೇಕು ನಾವು. ಇದನ್ನೇನು ಅಸ್ಯೂಮ್ ಮಾಡ್ಕೋಬೇಕು, ಇವ್ರೇನು ಹೇಳ್ಯಾರು ಇರ್ಯಾಷನಲ್ ಅಂತ ಪ್ರೂವ್ ಮಾಡ್ಬೇಕಂತ ಹೇಳ್ಯಾರಲ್ಲ. ಸೊ ನಾವು ಇದನ್ನು ಅಸ್ಯೂಮ್ ಮಾಡ್ಕೊಂಡು, ಏನು ಅಸ್ಯೂಮ್ ಮಾಡ್ಕೊಂಡು, ಅಸ್ಯೂಮ್ ದ್ಯಾಟ್ √5 ಈಸ್, ಇಲ್ಲಿ ಇರ್ಯಾಷನಲ್ ಪ್ರೂವ್ ಮಾಡುವ ಅಂದಾರಂದರೆ ನಾವು √5 ಈಸ್ ರ್ಯಾಷನಲ್ ರ್ಯಾಷನಲ್ ಅಂತ ರ್ಯಾಷನಲ್ ನಂಬರ್ ಅಂತಂದು ಅಸ್ಯೂಮ್ ಮಾಡ್ಕೊಂಡು. ಸೊ ಇನ್ನು ಇಲ್ಲಿ ಕೆಳಗೇನು ಬರೋದು, ರ್ಯಾಷನಲ್ ನಂಬರ್ಸ್ ಹೆಂಗೆ ಬರೀತಾರೆ, ರ್ಯಾಷನಲ್ ನಂಬರ್ಸ್ ಹೆಂಗೆ ಬರೀತಾರೋ, ರ್ಯಾಷನಲ್ ಆರ್ ರಿಟರ್ನ್ ಇನ್ ದ ಫಾರ್ಮ್ ಆಫ್, ಹೆಂಗೆ ಬರೀತಾರೆ, P/Q ಫಾರ್ಮ್ದಾಗ ಬರೀತಾರೋ. ಸೊ ರ್ಯಾಷನಲ್ ನಂಬರ್ ಇದನ್ನು ಈ ಸೆಂಟೆನ್ಸ್ ಒಂದಾಯ್ತು. ಇಲ್ಲಿ ನಾವು ಮುಂದೆ ಏನು ಬರೋದು ಅಂತಂದರೆ ವೇರ್ P and Q are co-prime, ಮತ್ತೇನ ಈ Q ಏನಿರ್ತೈತಿಲ್ಲ, Q ಈಸ್ ನಾಟ್ ಈಕ್ವಲ್ಸ್ ಟು 0. ಇಲ್ಲಿ ನಿಮಗೆ 1 ಮಾರ್ಕ್ಸ್ ಗಚ್ಚಾತು. ನೆಕ್ಸ್ಟ್ ಇಲ್ಲಿ ಏನು ನಾವು ಹೇಳೇವಲ್ಲ, ಇದನ್ನೇನು ನಾವು ಇದನ್ನ ಮಾಡಿವಲ್ಲ, ಇದನ್ನು ಬರ್ಕೋಬೇಕು. ಇಲ್ಲಿ ಏನು ಬರ್ಕೋಬೇಕು, ಏನು ಅಸ್ಯೂಮ್ ಮಾಡೇವು ನಾವು, √5 ಏನಂತ ಅಸ್ಯೂಮ್ ಮಾಡೀವಿ, P/Q ಫಾರ್ಮ್ದಾಗ ಐತಂದು ಅಸ್ಯೂಮ್ ಮಾಡಿದ್ವಿ ನಾವು. ಓಕೆ, ಇದನ್ನಿಷ್ಟ ಬರ್ಕೋರಿ, ಭಾಳ ಕಾಂಪ್ಲಿಕೇಟೆಡ್ ಮಾಡೋದು ಬೇಡ. ಸೊ ಇದಾದ ನಂತರ ಏನು ಮಾಡೋದು, ಸ್ಕ್ವೇರಿಂಗ್ ಮಾಡೋದು. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಎರಡು ಸೈಡ ಸ್ಕ್ವೇರಿಂಗ್ ಮಾಡ್ಕೊಂಡು. ಸೊ ಸ್ಕ್ವೇರಿಂಗ್ ಮಾಡಿದ ನಂತರ ಏನಾಗತ್ತಿ, √5 ಇದಿದ್ದು √5 ಸ್ಕ್ವೇರ್ ಆಕತ್ತಿ, ಮತ್ತು ಈಚೆ ಕಡೆ ಸಾರಿ 2 ಸಲ ಮಾಡೀನಿ. ಸೊ ಇದೇನಾಕತ್ತಿ, ಹಿಂಗೆ ಆಕತ್ತಿ, P/Q ಹೋಲ್ ಸ್ಕ್ವೇರ್ ಆಕತ್ತಿ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಸ್ಕ್ವೇರ ಮತ್ತು ರೂಟ್ ಕ್ಯಾನ್ಸಲ್ ಆಕೈತಿ. ಇಲ್ಲಿ 5 ಅಷ್ಟು ಉಳಿತೈತಿ. ಈ ಕಡೆ P² ಮತ್ತು Q² ಹಿಂಗೂ ಬರ್ಕೋಬೋದು, ಹಿಂಗೂ ಬರ್ಕೋಬೋದು. ಈಗ ನಾನು ನಿಮ್ಗೆ ತಿಳಿಸಿ ಒಂದು ಏನು ಮಾಡೀನಿ, ಹಿಂಗೆ ಬರ್ಕೊಂಡೀನಿ. ಈಗ ಇದು ಕಡೆ ಬಂದ ನಂತರ ಮಲ್ಟಿಪ್ಲೈ ಆಗಿ ಏನಾಕೈತಿ, 5Q² = P² ಅಂತ ಆಯ್ತು. ಸೊ ಇಲ್ಲಿ ನಮ್ಗೆ ಏನಾಯ್ತಂದ್ರೆ, ಇಲ್ಲಿ ನಮ್ದು ಏನು ದೇರ್ಫೋರ್ ಬರ್ಕೋಬೇಕಂತಂದ್ರೆ, ಇಫ್ 5 ಡಿವೈಡ್ಸ್ ಈ Q² ಇಲ್ಲಿ ಐತಿ, Q² ಇಲ್ಲಿ ಐತಿ ಅಂದ್ರೆ 5² ಈ ಕಡೆ ಹೋತಂದ್ರೆ 5 ಡಿವೈಡ್ಸ್ ಏನು ಡಿವೈಡ್ ಮಾಡ್ತೈತಿ, P², ದೆನ್ 5 ಡಿವೈಡ್ಸ್ P ಆಲ್ಸೋ ಅಂತ ಬರ್ಕೊಳ್ಬೋದು. ಈಗ ಅಲ್ಲಿ ತನ ಆಯ್ತು. ಸೊ ನೆಕ್ಸ್ಟ್ ನಾವು ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ, ಲೆಟ್ ಅಲ್ಲಿ ಏನಾಗಿತ್ತು ಅಲ್ಲಿ ಅಂತಂದರೆ, ಇಲ್ಲಿ ಲಾಸ್ಟ್ಗೆ 5Q² = P² ಅಂತ ಉಳಿದೈತಿ. ಸೊ ಲೆಟ್ P = ನಾವು ಇಲ್ಲಿ ಏನಂತ ತೊಗೊಂಡ್ರೆ 5C ಅಂತಂದು ಅಸ್ಯೂಮ್ ಮಾಡ್ಕೊಂಡು, ಅಂದರೆ P ಇದ್ದಿದ್ದು 5C ಅಂತಂದು ತೊಗೊಂಡ್ವಿ ನಾವು. ಸೊ ನಾವು ಈಗ ಇತರ ಜಾಗದಾಗ ಅಂದರೆ P ಜಾಗದಾಗ ಇದನ್ನು ಹಾಕಬೇಕಂತಂದ್ರೆ ಇಲ್ಲಿ ಏನಾಗತ್ತದ, 5Q² = ಈಗ ಏನಾಗುತ್ತೆ, ಇಲ್ಲಿ P² ಇದ್ದಿದ್ದು ರಿಪ್ಲೇಸ್ ಆಗಿ 5C ಹೋಲ್ ಸ್ಕ್ವೇರ್ ಅಂದ್ರೆ ಲೈಕ್ ಹಂಗೆ ಅಂದಾಜಲ್ಲಿ ನಾವು ನೆಕ್ಸ್ಟ್ ಓಕೆ ಬರ್ಕೊಂಡು ಇರಲಿ. ಸೊ ನೆಕ್ಸ್ಟ್ ನಾವು ಇದ್ದಿದ್ದು ಏನಾಗೈತಿ, 5 ಟೈಮ್ಸ್ ಏನಾಗೈತಿ 25C. ಸೊ Q² ಈ ಕಡೆ ಉಳಿತು, 5 ಕೆಳಗೆ ಬರ್ತೈತಿ ಇಲ್ಲಿ. ಸೊ ಇದೇನಾಗೈತಿ, Q² = 5 ಅಂತ ಬರ್ತೈತಿ, 5C. ಮತ್ತು ಒಂದು ಮಿಸ್ಟೇಕ್ ಏನು ಮಾಡ್ತೀರಿ ನೀವೆಲ್ಲ ಅಂತಂದರೆ, ಇಲ್ಲಿ ಸ್ಕ್ವೇರ್ ಹಾಕೊಂಡು ಬರ್ತೀರಿ. ಸೊ ಇದು ಲಾಸ್ಟ್ ಇದು ಬಂತು. ಸೊ ಇಷ್ಟೇ ಇರ್ತೈತಿ. ಇಷ್ಟಾದ ನಂತರ ಇಲ್ಲಿ ನಾವು ಲೈಕ್ ಲಾಸ್ಟ್ ಒಂದು ಲೈನ್ ಬರಿಬೇಕು. ಏನಾಗತ್ತೆ ಅಂತಂದರೆ, ಇಲ್ಲಿ ಏನು ಬರೋಣ ಅಂತಂದರೆ, ಇಫ್ 5 ಡಿವೈಡ್ಸ್ 5 ಏನಾಕೈತಿ, Q², ಇಫ್ 5 ಡಿವೈಡ್ಸ್ Q² ಅಂತೈತಲ್ಲ, Q², ದೆನ್ ಇಟ್ ಆಲ್ಸೋ ಡಿವೈಡ್ಸ್ Q ಅಂತಂದ್ರೆ ನಾವು ಇದೊಂದು ಸೆಂಟೆನ್ಸ್ ಬರ್ಕೊಂಡು, ಮತ್ತು ಇಲ್ಲಿ ಇದಾದ ನಂತರ ಒಂದು ಭಾಳ ಇಂಪಾರ್ಟೆಂಟ್ ಇವನು ಲಾಸ್ಟ್ ಸೆಂಟೆನ್ಸ್ ನಾವು ಬರ್ಕೋಬೇಕಾಗೈತಿ. ಏನಂತಂದ್ರೆ, ದಿಸ್ ಕಾಂಟ್ರಡಿಕ್ಷನ್ ಹ್ಯಾಸ್ arisen because of our wrong
ಅಸಂಪ್ಷನ್. ಓಕೆ, ಇದೇನು ಇದ್ರ ಮೀನಿಂಗ್ ಅಂತಂತಂದ್ರೆ ಅಲ್ಲಿ ನಾವು ಫಸ್ಟ್ ಈ ಸರ್ತಿ ನಾವು ರಾಂಗ್ ಅಸ್ಯೂಮ್ ಮಾಡ್ಯಾವಲ್ಲ. ಸೊ ಅಸ್ಯೂಮ್ ದಟ್ ರೂಟ್ 5 ಇಸ್ ಆ್ಯಂಡ್ ರ್ಯಾಷನಲ್. ಸೊ ಇದೇನೈತಲ್ಲ ಅಸ್ಯೂಮ್ ದಟ್ ರೂಟ್ 5 ಇಸ್ ಆ್ಯಂಡ್ ರ್ಯಾಷನಲ್, ಇದು ನಮ್ಮದು ಅಸಂಪ್ಷನ್ ಏನೈತಲ್ಲ ಇದು ತಪ್ಪೈತೆ ಅಂತಂದು ನಾವು ಇಲ್ಲಿ ಪ್ರೂವ್ ಮಾಡಿದ್ವು. ಇದಾದ ನಂತರ ಇನ್ನೊಂದು ಚಿಲ್ಲರಾಗಿ ಬರೆದು ಬಿಡೋದು ಏನಂತಂದ್ರೆ ದೇರ್ಫೋರ್ ರೂಟ್ 5 ಈಸ್ ಏನದ ಇರ್ರ್ಯಾಷನಲ್. ಇಲ್ಲಿ ಯಾಕೆ ನೋಡ್ರಿ, ಹೆನ್ಸ್ ರೂಟ್. ಇಷ್ಟು ಮಾಡ್ರಿ ಅಂತಂದ್ರೆ ನಿಮಗೆ 5 ಮಾರ್ಕ್ಸ್ ಗಚ್ಚ.